ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರ್ತಕ್ಕಂಥ ಮಹಾಕುಂಭಮೇಳ ಎನ್ನುವಂಥದ್ದನ್ನು ಯಾರೂ ಮಿಸ್ ಮಾಡ್ಕೋಬೇಡಿ. ಕಾರಣ ಅಂತಂದರೆ 144 ವರ್ಷಗಳಿಗೆ ಒಮ್ಮೆ ನಡೆಯುವಂಥ ಈ ಮಹಾಕುಂಭಮೇಳ ಎನ್ನುವಂಥದ್ರಲ್ಲಿ ಇನ್ನೂ 144 ವರ್ಷಗಳ ಕಾಲ ನಾವು ಯಾರೂ ಸಹ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಈ ಒಂದು ಮಹಾಕುಂಭಮೇಳಕ್ಕೆ ಪ್ರತಿಯೊಬ್ಬರು ಕೂಡ ಸಾಕ್ಷಿಯಾಗಬೇಕು. ಇನ್ನು ಅಲ್ಲಿಗೆ ಹೇಗೆ ಹೋಗಬೇಕು ಅಂತ ಕೇಳಿದ್ರೆ, ನಾವು ನೇರವಾಗಿ ಸ್ವಂತ ವಾಹನದಲ್ಲಿ ಹೋಗೋದೇ ಆದರೆ ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗಿ ಹೈದರಾಬಾದಿಂದ ನಾಗ್ಪುರ ಜಬಲ್ಪುರ್ ಮೇಲೆ ಪ್ರಯಾಗ್ರಾಜನ್ನ ತಲುಪ್ಬೋದು. ಇನ್ನು ರೈಲ್ನಲ್ಲಿ ಹೋಗ್ತೀವಿ ಅನ್ನೋ ಥರ ಇದ್ದರೆ ನೇರವಾಗಿ ಸದ್ಯಕ್ಕೆ ಯಾವುದೇ ರೈಲಿನ ಟಿಕೆಟ್ ಎನ್ನುವಂಥದ್ದು ಲಭ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿಂದ ಸತ್ನಾಕ್ಕೆ ಹೋಗ್ಬೋದು, ಬೇರೆ ಬೇರೆ ಟ್ರೈನ್ಗಳು ಸಿಗ್ತವೆ. ಅದಲ್ಲ ಅಂತಂದರೆ ಸತ್ನಾದಿಂದ ಪ್ರಯಾಗ್ರಾಜನ್ನು ತಲುಪ್ಬೋದು. ಇಲ್ಲಾಂದರೆ ಇಲ್ಲಿಂದ ಆಗ್ರಾ ಹೋಗಿ ಆಗ್ರಾದಲ್ಲಿ ಒಂದು ದಿವಸ ತಾಜ್ ಮಹಲ್ಲು ಮತ್ತು ಆಗ್ರಾ ಫೋರ್ಟನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ನೀವು ಪ್ರಯಾಗ್ರಾಜನ್ನು ತಲುಪ್ಬೋದು. ಅದು ಅಲ್ಲ ಅಂತಂದರೆ ಇಲ್ಲಿಂದ ನೇರವಾಗಿ ನೀವು ಡೆಲ್ಲಿಗೆ ಹೋಗ್ಬೋದು. ಡೆಲ್ಲಿಯಿಂದ ಬೇರೆ ಟ್ರೈನಿಗೆ ಟಿಕೆಟ್ ಬುಕ್ ಮಾಡ್ಕೋಬೇಕು ಸಂಜೆ ಟೈಮಲ್ಲಿ. ಆ ಸಂಜೆ ಟ್ರೈನ್ ಹತ್ಕೊಂಡ್ರೆ ನೀವು ನೇರವಾಗಿ ಬೆಳಿಗ್ಗೆ ಅಷ್ಟೊತ್ತಿಗೆ ಪ್ರಯಾಗ್ರಾಜನ್ನು ರೀಚ್ ಆಗ್ತೀರಾ. ಇನ್ನು ವಿಮಾನದಲ್ಲಿ ಹೋಗುವಂಥವರಿಗೆ ನೇರವಾಗಿ ಹೋಗಬೇಕು ಅಂತಂದರೆ ಪ್ರಯಾಣ ದರ ಎನ್ನುವಂಥದ್ದು ಒಂದಲ್ಲ 4 ಪಟ್ಟು ಜಾಸ್ತಿ ಎನ್ನುವಂಥದ್ದು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ತುಂಬ ಕಷ್ಟ ಆಗಿದೆ. ಅದಕ್ಕೋಸ್ಕರವಾಗಿ ಇಲ್ಲಿಂದ ಬೆಂಗಳೂರಿಂದ ಜೈಪುರ್ ಹೋಗಿ ಜೈಪುರಿಂದ ರಾತ್ರಿ ಬಸ್ ಹತ್ಕೊಳ್ಳಿ. ಅವನು ಬೆಳಿಗ್ಗೆ ಬಸ್ಸಿಂದ ನೀವು ಪ್ರಯಾಗ್ರಾಜನ್ನು ತಲುಪ್ಬೋದು. ಪ್ರಯಾಗ್ರಾಜಲ್ಲಿ ಹೋಗಿ ಉಳ್ಕೊಳ್ಳೋದಿದ್ರೆ ನಾವು ಈ ಹಿಂದೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಅಲ್ಲಿ 10 ಮಠಮಾನ್ಯಗಳ ನಂಬರ್ ಎನ್ನುವಂಥದ್ದನ್ನು, ವಿಳಾಸ ಎನ್ನುವಂಥದ್ದನ್ನು ಕೂಡ ಕೊಟ್ಟಿದ್ದೇನೆ. ಅಲ್ಲಿ ರೂಮ್ ಎನ್ನುವಂಥದ್ದು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಎನ್ನುವಂಥದ್ದು ಆಗತ್ತೆ. ಆದರೆ ಯಾವುದೇ ಆನ್ಲೈನ್ ಬುಕ್ಕಿಂಗ್ ಇರಲ್ಲ. ಆ ನಂಬರ್ನೆಲ್ಲ ನೀವು ತಗೊಳ್ಳಿ, ಅದರಲ್ಲಿ ಹಿಂದಿನ ವಿಡಿಯೋದಲ್ಲಿದೆ. ನಿಮಗೇನಾದರೂ ಮಾಹಿತಿ ಎನ್ನುವಂಥದ್ದು ಬೇಕಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾವು ಕೊಡುವಂಥ ಎಲ್ಲ ವಿಡಿಯೋಗಳು ನೀವು ಪಡ್ಕೋಬೇಕು ಅಂತಂದರೆ ಟೆಲಿಗ್ರಾಮ್ ಲಿಂಕ್ ಹಾಕ್ತೀನಿ, ನೇರವಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ.